ಫ್ರೆಂಡ್ ಮನೆ ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡು ಹಣ್ಣುಗಳು ಏನು ಕಾಸ್ಟ್ಲಿ ಗೊತ್ತಾ? ಯಪ್ಪ, ಹಣ್ಣು ನಮ್ಮ ಕರಿಯರ್ ಶುರು ಆಗಿದ್ದಂಥ ಜಾಗ ಇದು ನೋಡಿ. ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್, ವಿದ್ಯಾರಣ್ಯಪುರ. ನನ್ನ ಟೀಚಿಂಗ್ ಕರಿಯರ್ ಸ್ಟಾರ್ಟ್ ಆಗಿದ್ದೆ ಇಲ್ಲಿ. ಇಂಟ್ರಾದ್ವಿ ಹೌಸ್ ವಾರ್ಮಿಂಗ್ ಸೆರೆಮನಿ, ನನ್ನ ಫ್ರೆಂಡ್ ಮನೆ ಗೃಹ ಪ್ರವೇಶ. ನಾನು ನನ್ನ ಮಕ್ಕಳು ಬಂದಿದ್ದ ತಕ್ಷಣ ಪೂಜೆ ನಡೀತಾ ಇತ್ತು. ಇನ್ನು ಕಥೆಯೆಲ್ಲ ಮುಗ್ದಿತ್ತು, ಪೂಜೆ ನಡೀತಾ ಇತ್ತು. ಅಲ್ಲಿ ಗ್ರೀನ್ ಸ್ಯಾರಿಯಲ್ಲಿ ಕೂತಿದ್ದಾರಲ್ಲ, ಅವರೇ ನನ್ನ ಫ್ರೆಂಡ್ ಅಶ್ವಿನಿ. ಆ್ಯಂಡ್ ಲೆಫ್ಟ್ ಸೈಡ್ ನೋಡಿ, ಪುರೋಹಿತ್ರ ಪಕ್ಕ ಒಂದು ಚಿಕ್ಕ ಹುಡುಗ ಕೂತಿದ್ದಾನೆ, ನಿಹಾನ್. ಅವನು ನನ್ನ ಸ್ಟೂಡೆಂಟು. ಶ್ರೀ ಚೈತನ್ಯದಲ್ಲಿ ನಾನು ವರ್ಕ್ ಮಾಡೋವಾಗ ಅವನು ನನ್ನ ಸ್ಟೂಡೆಂಟ್. ವಿ ಬಿಕೇಮ್ ವೆರಿ ಕ್ಲೋಸ್. ಪೇರೆಂಟ್ಸ್ ಬಿಕೇಮ್ ವೆರಿ ಕ್ಲೋಸ್ ಟು ಮೀ ಆ್ಯಂಡ್ ಫ್ರೆಂಡ್ಸ್ ಆಗಿಬಿಟ್ವಿ. ಸೊ ಇವಾಗ ಯಾವಾಗಲೂ ಮೀಟ್ ಆಗ್ತೀವಿ, ಫೋನಲ್ಲಿ ಮಾತಾಡ್ತೀವಿ. ಆ್ಯಂಡ್ ಅವ್ರ ಮನೆ ಗೃಹ ಪ್ರವೇಶಕ್ಕೆ ಇನ್ವೈಟ್ ಮಾಡಿದರು, ನಾನು ಬಂದೆ. ಮನೆ ಅಂತೂ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಗೈಸ್. ಆ್ಯಕ್ಚುಲಿ ಅದು 65/75 ಅನಿಸುತ್ತೆ ಡೈಮೆನ್ಷನ್, ಕರೆಕ್ಟಾಗಿ ಗೊತ್ತಿಲ್ಲ. ಅವ್ರಿಗೆ ನಾನು ಕೇಳಿದ್ದೀನಿ ಡೈಮೆನ್ಷನ್ ಆ್ಯಂಡ್ ವೀಡಿಯೋಸ್ ಎಲ್ಲ ನನ್ನ ಹತ್ರ ಶೇರ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಅಂತ. ಇಟ್ಸ್ ಆಲ್ ಅಬೌಟ್ ಮೆಮೊರೀಸ್, ಐಡಿಯಾಸ್ ಆ್ಯಂಡ್ ದೆನ್ ಯಾರಿಗಾರು ಉಪಯೋಗ ಆಗ್ಬೋದಲ್ವಾ. ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಕಟ್ಟಿದ್ದಾರೆ. ಇದು ಎಂಟ್ರೆನ್ಸ್ ಅನಿಸುತ್ತೆ. ಆ್ಯಂಡ್ ಕೆಳಗಡೆ ಒಂದು ಮನೆ ಇದೆ, 2 BHK. ಮಧ್ಯದಲ್ಲಿ ಅಂದರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಫ್ಲೋರಲ್ಲಿ ಡೂಪ್ಲೆಕ್ಸ್ ಕಟ್ಟಿದ್ದಾರೆ. ಥರ್ಡ್ ಫ್ಲೋರಲ್ಲಿ 3 BHK 2 ಮನೆ ಇದೆ. ಎಷ್ಟು ನೀಟಾಗಿ ಪ್ಲ್ಯಾನ್ ಮಾಡಿ ಕಟ್ಟಿದ್ದಾರೆ ಗೊತ್ತಾ, ಎಲ್ಲೂ ಜಾಗ ವೇಸ್ಟ್ ಆಗಿಲ್ಲ. ಅದೆಲ್ಲದಕ್ಕಿಂತ ಬ್ಯೂಟಿಫುಲ್ ಥಿಂಗ್ ಅಂದರೆ ಮನೆ ಸುತ್ತ ಮರಗಳಿದ್ದಾವೆ. ತುಂಬ ಖುಷಿಯಾಯಿತು. ಇವ್ರದ್ದು ಮಾಸ್ಟರ್ ಬೆಡ್ರೂಮಲ್ಲಿ ಏನಂದರೆ ಫ್ಯಾನು AC ಏನೂ ಬೇಡ, ಅಷ್ಟು ತಂಪಾಗಿದೆ. ಹೊಂಗೆ ಮರ ಇದೆ ಮತ್ತು ನೇರಳೆ ಮರನೋ ಏನೋ ಇತ್ತು. ತುಂಬ ಚೆನ್ನಾಗಿತ್ತು ಆ ವ್ಯೂ. ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ ಬಿಕಾಸ್ ಅಲ್ಲೆಲ್ಲ ತುಂಬ ಗೆಸ್ಟ್ಸ್ ಎಲ್ಲ ಕೂತಿದ್ರು. ನಾನು ಕ್ಯಾಮ್ರಾ ಆನ್ ಮಾಡ್ಕೊಂಡು ಹೋದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಸೊ ಅವ್ರಿಗೆ ಹೇಳಿದ್ದೀನಿ, ಶೇರ್ ಮಾಡ್ತಾರೆ, ಅದನ್ನು ಸಹ ನಾನು ಶೇರ್ ಮಾಡ್ತೀನಿ. ಇಟ್ಸ್ ಅ ಬ್ಯೂಟಿಫುಲ್ ಹೌಸ್. ಚೆನ್ನಾಗಿತ್ತು. ಪೂಜೆ ಎಲ್ಲ ಮುಗೀತು, ಮಹಾಮಂಗಳಾರತಿ ಆಯಿತು. ನಾನು ಆ ಕ್ರೌಡಲ್ಲಿ ಹೋಗಿ ಪ್ರಸಾದ ತೊಗೊಳ್ಳೋದು ಹೆಂಗಪ್ಪ. ಗೆಸ್ಟು ಮನೆಯವರೇ ಇರ್ತಾರಲ್ಲ, ಅವ್ರ ರಿಲೇಟಿವ್ಸು ಮನೆಯವ್ರು ಇರ್ತಾರಲ್ಲ, ಅವ್ರದ್ದೆಲ್ಲ ಆಗಲಿ ನಾವು ರಿಲ್ಯಾಕ್ಸ್ ಆಗಿ ಹೋಗೋಣ ಅಂತ ಕೂತ್ಕೊಂಡಿದ್ವಿ. ಆ್ಯಂಡ್ ದೆನ್ ಮತ್ತೆ ಹೋಗಿ ನಾನೆಲ್ಲ ಅವ್ರ ರೂಮ್ಸು ಡೆಕೋರೇಷನು ಅದೆಲ್ಲ ವಿಡಿಯೋ ಮಾಡ್ತಾಯಿದ್ದೆ. ಅವರು ಬ್ಯುಸಿ ಇದ್ದರು. ಹಾಗಾಗಿ ಇದು ಕಿಚನ್ನು ಅಷ್ಟೇ ಸ್ಪೇಷಿಯಸ್ ಆಗಿದೆ. ಆರಾಮಾಗಿ ಓಡಾಡ್ಕೊಂಡು ಹಾಡು ಹೇಳ್ಕೊಂಡು ಡಾನ್ಸ್ ಮಾಡ್ಕೊಂಡು ಅಡುಗೆ ಮಾಡ್ಬೋದು. ನಿಜ, ಹೆಣ್ಮಕ್ಳಿಗೆ ಕಿಚನ್ ಒಂದು ಸ್ಪೇಷಿಯಸ್ ಆಗಿದ್ದುಬಿಟ್ರೆ ಎಷ್ಟು ಖುಷಿ ವಿಚಾರ ಅಲ್ವಾ ಅದು. ಹಾಲು ಉಕ್ಕಿಸಿ ಡೆಕೋರೇಷನ್ ಎಲ್ಲ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಸಿಂಪಲ್, ಅಂಥ ಆಡಂಬರವಾಗಿ ಏನು ಮಾಡಿಲ್ಲ ಅವರು. ಸಿಂಪಲ್ಲಾಗೇ ಎಷ್ಟು ಗ್ರ್ಯಾಂಡ್ ಲುಕ್ ಬಂದಿದೆ ಗೊತ್ತಾ. ಆ್ಯಂಡ್ ನನಗೆ ಆ ಚಾಂಡಲಿಯರ್ ತುಂಬ ಇಷ್ಟ ಆಯಿತು. ಹಾಲಲ್ಲಿ ನೋಡಿದ್ರಲ್ವ, ಸ್ಟೇರ್ಸ್ ಹತ್ರ, ದ್ಯಾಟ್ ವಾಸ್ ವೆರಿ ನೈಸ್. ಇದು ಯುಟಿಲಿಟಿ ಕಿಚನ್ ಪಕ್ಕ. ಇದು ಅಷ್ಟೇ ಚೆನ್ನಾಗಿದೆ. ಸಾಕು, ಇಷ್ಟು ಮಾತ್ರ ಇರಬೇಕಲ್ವ ಮನೆ. ದೇವರು ಆಯಸ್ಸು, ಆರೋಗ್ಯ, ಸುಖ, ಸಮೃದ್ಧಿ ಅವ್ರ ಫ್ಯಾಮಿಲಿಗೆ ಕೊಟ್ಟು ಯಾವಾಗಲೂ ನಗ್ನಗ್ತಾ ಇರೋವಾಗ ನೋಡ್ಕೊಳ್ಳಿ. ಇದನ್ನೇ ಆಶಿಸ್ತೀನಿ ನಾನು ಅವ್ರಿಗೆ. ಶಿ ಈಸ್ ಅ ವೆರಿ ಗುಡ್ ಪರ್ಸನ್. ಸೊ ಊಟಕ್ಕೆ ಅಂತ ಬಂದ್ವಿ ಕೆಳಗಡೆ. ಹಿಂಗಿತ್ತು ಮನೆ ವ್ಯೂ, ಔಟರ್ ವ್ಯೂ ಚೆನ್ನಾಗಿತ್ತು. ಇಟ್ ಲುಕ್ಸ್ ವೆರಿ ಗ್ರ್ಯಾಂಡ್. ಅಡುಗೆ ಅಂತೂ ತುಂಬ ಚೆನ್ನಾಗಿತ್ತು. ನಾನು ಸ್ಯಾಲಿಡ್ನ ಸ್ವಲ್ಪ ಜಾಸ್ತಿ ಹಾಕ್ಸ್ಕೊಂಡೆ. ಸ್ಯಾಲಿಡ್ ಅದು ಹೌದು, ಹೆಸ್ರು ಕಾಳು ಸ್ಯಾಲಿಡ್ ಅನಿಸುತ್ತೆ. ಊಟ ಕೂಡ ತುಂಬ ಚೆನ್ನಾಗಿತ್ತು, ಒಬ್ಬಟ್ಟಿನ ಊಟ. ಆ್ಯಂಡ್ ಸ್ವಲ್ಪ ಕ್ರೌಡ್ ಇದ್ದೋದ್ರಿಂದ ನಾವು ಊಟಕ್ಕೆ ಬರೋದು ಲೇಟ್ ಆಯಿತು. ಊಟ ಮುಗಿಸ್ಕೊಂಡು ಅಲ್ಲಿಂದ ಮನೆಗೆ ಹೊರಟ್ವಿ. ಆ್ಯಂಡ್ ಆ್ಯಕ್ಚುಲಿ ನನ್ನ ಫ್ರೆಂಡ್ ಜೊತೆನೇ ಊಟಕ್ಕೆ ಕೂತ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಅವ್ರ ಫಂಕ್ಷನ್ ಎಲ್ಲ ಮುಗಿಸಿ ಗೆಸ್ಟ್ ಎಲ್ಲ ಕಳಿಸಿ
ಬರೋ ತನಕ 5 ಗಂಟೆ ಆಗೋಗ್ಬಿಡುತ್ತೆ. ಆಲ್ರೆಡಿ 3 ಆಗಿಬಿಟ್ಟಿತ್ತು. ಕ್ರೌಡ್ ಜಾಸ್ತಿ ಇದ್ದಿದ್ದರಿಂದ ನಾವು ಊಟ ಮಾಡಿದ್ದೆ 3:30 ಅನ್ಕೊತೀನಿ. ನಾನು ವೆಯ್ಟ್ ಮಾಡಿದೆ ಒಂದು ಸ್ವಲ್ಪ ಹೊತ್ತು, ಬಟ್ ಬರೋ ಥರ ಅವರು ಇರಲಿಲ್ಲ. ಹಾಗಾಗಿ ನಾನು ಊಟ ಮಾಡಿದೆ. ನಾನು ಮಕ್ಕಳು ಊಟ ಮಾಡಿಕೊಂಡು ಹೊರಟ್ವಿ ಅಲ್ಲಿಂದ. ತುಂಬ ಚೆನ್ನಾಗಿತ್ತು. ಫೋನ್ನ ಸೆಟ್ ಮಾಡ್ಕೊತಾ ಇದ್ದೆ. ನನ್ನ ಮಕ್ಕಳು ಹೇಳ್ತಾಯಿದ್ರು, ಮಮ್ಮ ಊಟ ಮಾಡು, ನೀನು ಫೋನ್ ನೋಡಿಕೊಂಡು ಫೋನ್ ಆಪ್ರೇಟ್ ಮಾಡಿಕೊಂಡು ಊಟ ಎಂಜಾಯ್ ಮಾಡೋಕ್ಕಾಗಲ್ಲ ಅಂತ. ಈವನ್ ಬಡಿಸೋರು ಕೂಡ ಅದನ್ನೇ ಹೇಳ್ತಾಯಿದ್ರು. ಫೈನಲಿ ಅದು ಕರೆಕ್ಟಾಗಿ ಇಟ್ಕೊಳ್ಳೋಕ್ಕಾಗಲೇ ಇಲ್ಲ. ಅದಕ್ಕೆ ಏನು ಎಕ್ವಿಪ್ಮೆಂಟ್ಸು ಆಕ್ಸೆಸರೀಸ್ ನಾನು ತಗೋತೀನಿ. ಆ್ಯಂಡ್ ಊಟ ಮುಗಿಸಿ ಸ್ವೀಟ್ ಪಾನ್, ಅದು ಟೂಟಿ ಫ್ರೂಟಿ, ಗುಲ್ಕಂದ್ ಎಲ್ಲ ಏನೇನೋ ಹಾಕಿರ್ತಾರೆ. ನಾನು ಏನೇನೆಲ್ಲ ಹಾಕಿ ಮಾಡ್ತಾರೆ ಅಂದ್ಕೊಂಡ್ರೆ, ಬಟ್ ಅದು ಆಲ್ರೆಡಿ ಮಿಕ್ಸ್ ರೆಡಿ ಮಾಡ್ಕೊಂಡಿದ್ರು. ಇಟ್ ವಾಸ್ ವೆರಿ ಟೇಸ್ಟಿ. ಅಂಥ ಸ್ವೀಟೆಲ್ಲ ಏನಿರಲಿಲ್ಲ, ಚೆನ್ನಾಗಿತ್ತು. ಸೊ ಇದು ಫೈನಲ್ ಕ್ಲಿಪ್. ವೆರಿ ಬ್ಯೂಟಿಫುಲ್ ಡೆಕೋರೇಷನ್ ಆ್ಯಂಡ್ ದ ಹೌಸ್ ಇಸ್ ಸೋ awesome. Congratulations, Ashwini. Keep smiling.